ಕೇವಲ ಜ್ಞಾನದ ಕಡೆಗೆ ಲಕ್ಷ್ಯ. ಯಾಕೆ? ಪುಟ್ಟ ಬಾಲಕನಲ್ಲ, ಬಾಲಕರಿದ್ದಾಗ ಜ್ಞಾನ ಪಡೆಯೋದು, ವಯಸ್ಸಿಗೆ ಬಂದಾಗ ಹಣ ಗಳಿಸೋದು. ನಾವು ಅನೇಕ ಬಾರಿ ಮಾತಾಡ್ತಾ ಹೇಳ್ತಾ ಇರ್ತೇನೆ, ನಮಗೆ ರೆಸ್ಟ್ ಯಾವಾಗ ಆಚಾರ್ಯ ಅಂತ ಅನೇಕರ ಪ್ರಶ್ನೆ ಇರ್ತದೆ. ರೆಸ್ಟ್ ಯಾವಾಗ ಆಚಾರ್ಯ? ಚಿಕ್ಕ ವಯಸ್ಸಿನಲ್ಲಾದರೆ ಕಲಿಬೇಕು, ಯೌವನದಲ್ಲಾದರೆ ದುಡಿಬೇಕು, ವೃದ್ಧಾಪ್ಯದಲ್ಲಾದರೂ ಕೂಡ ದುಡಿದಿದ್ದನ್ನು ಮಕ್ಕಳಿಗೆ ಹಂಚೋದ್ರಲ್ಲೇನೆ ಕಳಿಬೇಕು. ರೆಸ್ಟ್ ಯಾವಾಗ ಆಚಾರ್ಯ ಅಂತಂದರೆ ಅದಕ್ಕೆ ಹೆಸರು ಬಂದಿದ್ದು ರೆಸ್ಟ್ ಇನ್ ಪೀಸ್ ಅಂತ ಹೇಳಿ. ಯಾಕೆ ಯಾವಾಗ ಅಂತ ಕೇಳಿದರೆ, ಬಾಲ್ಯದಲ್ಲಿ ರೆಸ್ಟ್ ಮಾಡಿದರೆ ವಿದ್ಯೆ ಬರೋದಿಲ್ಲ, ಯೌವನದಲ್ಲಿ ರೆಸ್ಟ್ ಮಾಡಿದ್ರೆ ಹಣ ಆಗೋದಿಲ್ಲ, ಹಣ ಗಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆ ಹಣದಿಂದ ಧರ್ಮ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ವೃದ್ಧಾಪ್ಯದಲ್ಲಿ ರೆಸ್ಟ್ ಮಾಡೋಣ ಅಂತ ಎಲ್ಲವನ್ನ ತನ್ನ ಅಡಿಯಲ್ಲೇ ಇಟ್ಟುಕೊಂಡರೆ ಮಕ್ಕಳು ನಾವೇ ಫುಲ್ ರೆಸ್ಟ್ ಆದಾಗ ಮಕ್ಕಳು ಬಂದು ನಮ್ಮನ್ನು ನೋಡೋದಿಲ್ಲ. ಹೀಗಾಗಿ ರೆಸ್ಟ್ ಯಾವಾಗ ಅಂದರೆ ದೇವರು ಚಿಕ್ಕ ವಯಸ್ಸನ್ನು ವಿದ್ಯೆಗಾಗಿ, ಯೌವನದ ವಯಸ್ಸನ್ನು ಧನಕ್ಕಾಗಿ, ವೃದ್ಧಾಪ್ಯದ ವಯಸ್ಸನ್ನು ಹಂಚಿಕೆಗಾಗಿ, ಕೊನೆಗೆ ಎಲ್ಲವನ್ನ ದಾಟಿ ನಾವು ಮಲಗ್ತೇವಲ್ಲ, ಇನ್ನು ಮುಂದೆ ರೆಸ್ಟ್ ಯಾಕಬೇಕು? ಪೂರ್ಣ ರೆಸ್ಟನ್ನೇ ಕೊಟ್ಟು ಬಿಡ್ತಾನೆ, ಎಷ್ಟಾದರೂ ರೆಸ್ಟ್ ತಗೊಳ್ಳೋಣ ಅಂಥೇಳಿ. ಅದಕ್ಕಾಗಿ ಒಂದು ಕಾಲವನ್ನು ದೇವರಿಟ್ಟಿದ್ದಾನಲ್ಲ, ಅದಕ್ಕೆ ಚಿಕ್ಕ ವಯಸ್ಸಿನಲ್ಲೇನೆ ಜ್ಞಾನದ ಕಡೆಗೆ ಮುಖ ಮಾಡಬೇಕು ಅನ್ನುವ ಸಂದೇಶ ರಾಮ ತಿಳಿಸಿಕೊಡ್ತಾ ಇದ್ದಾನೆ. ಯಾವುದೂ ಬೇಕಾಗಿಲ್ಲ, ಎಲ್ಲವೂ ನಾವು ಇದ್ದಂತೆ ಆಗೋದಿಲ್ಲ, ಎಲ್ಲವೂ ಭಗವಂತನ ಅಣತಿಯಂತೇನೆ ನಡೆಯೋದು ಅಂತಂದಾಗ ನಮಗೆ ಯಾಕೆ ಚಿಂತೆ? ಹಾಗಾಗಿ ನಮ್ಮ ಚಿಂತೆ ಸಂಸಾರದ ಕಡೆಗೆ ಇರಬಾರದು, ಶಾಸ್ತ್ರದ ಕಡೆಗೆ ಚಿಂತನೆ ಇರಬೇಕು. ಈ ಸಂದೇಶ ರಾಮ